ಮಂಡ್ಯದ ಪಾಂಡವಪುರದ ಬಳಿ ಇರತಕ್ಕಂಥ ಕ್ಯಾತನಹಳ್ಳಿಯಲ್ಲಿ ಭೀಕರ ಕೊಲೆ ನಡೆದು ಹೋಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಮಾಹಿತಿಗಳು ಈಗ ಲಭ್ಯವಾಗೋದಕ್ಕೆ ಶುರುವಾಗಿದೆ. ಮಂಡ್ಯದ ಪಾಂಡವಪುರದ ಬಳಿ ಇರತಕ್ಕಂಥ ಕ್ಯಾತನಹಳ್ಳಿ, ಈ ಕ್ಯಾತನಹಳ್ಳಿಯಲ್ಲಿ ಮರ ಕತ್ತರಿಸೋ ಯಂತ್ರದಲ್ಲಿ ಮಾಲೀಕನನ್ನು ಕೊಲೆ ಮಾಡಿದನೊಬ್ಬ ಪಾಪಿ. 5 ವರ್ಷದ ಹಿಂದೆಯಷ್ಟೇ ರಮೇಶ್ ಅನ್ನೋರು ಹೊಸ ಮನೆ ಕಟ್ಟಿಸ್ಕೊಂಡಿದ್ರು. ಆ ಮನೆಯಲ್ಲಿ ಈಗ ಮೃತರಾಗಿರ್ತಕ್ಕಂಥ ರಮೇಶ್ ಮತ್ತು ಅವರ ಪತ್ನಿ, ಪುತ್ರ ಮತ್ತು ಸೊಸೆ ಜೊತೆ ವಾಸವಾಗಿದ್ದರು. ಕಳೆದ ವಾರವಷ್ಟೇ ಅವರ ಸೊಸೆ ತವ್ರ ಮನೆಗೆ ಹೋಗಿದ್ದರು. ನಿನ್ನೆ ಹಂತಕ ಬಂದಾಗ ಕೂಡ ಡೈರಿಗೆ ಹಾಲು ಹಾಕೋದಕ್ಕೆ ಅಂತ ಮಗ ರಮೇಶ್ ತೆರಳಿದ್ದ. ಮನೆಯಲ್ಲಿದ್ದು ಗಂಡ ಹೆಂಡತಿ ಇಬ್ಬರೇ, ರಮೇಶ್ ಮತ್ತು ರಮೇಶ್ ಅವರ ಪತ್ನಿ. ಏಕಾಏಕಿ ಮನೆ ಬಾಗಿಲಿಗೆ ಬಂದು ಮೊದಲಿಗೆ ಪತ್ನಿ ಮೇಲೆ ಹಲ್ಲೆ ಮಾಡ್ತಾನೆ, ಯಶೋದಮ್ಮ ಅಂತಂದ್ಬಿಟ್ಟು. ಆ ಯಶೋದಮ್ಮ ಮೇಲೆ ಹಲ್ಲೆ ಮಾಡ್ತಾನೆ. ಮರ ಕತ್ತರಿಸೋ ಯಂತ್ರದಲ್ಲೇ ಕೆನ್ನೆಯನ್ನು ಕೊಯ್ದಿದ್ದಾನಂತ ಆಕೆಗೆ. ಆಮೇಲೆ ಆಕೆ ಕೆಳಗೆ ಬಿದ್ದಾಗ ಸತ್ತಿದ್ದಾರೆ ಅಂತ ಅಂದುಕೊಂಡು ಮನೆ ಒಳಗೆ ಹೋಗಿದ್ದಾನೆ. ಮನೆ ಒಳಗಡೆ ಮಲಗಿದ್ದ ರಮೇಶ್ ಮೇಲೆ ಅಟ್ಯಾಕ್ ಮಾಡಿದ್ದಾನೆ. ಆ ಮರ ಕತ್ತರಿಸೋ ಯಂತ್ರ ದಪ್ಪ ಮರದ ದಿಮ್ಮಿಗಳನ್ನೇ ಕತ್ತರಿಸಿ ಬಿಸಾಕತ್ತದು. ಅಂಥದ್ರಲ್ಲಿ ಹತ್ಯೆ ಮಾಡಿದ.